ಹೇಳು ಮಗಳೇ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಅಕ್ಕ ಬಾವ ಆ್ಯಂಡ್ ಆಲ್ಸೋ ಮೈ ಸಿಸ್ಟರ್ ಇನ್ ಲಾ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ವಿ ಆರ್ ಗೋಯಿಂಗ್ ಟು ಔಟಿಂಗ್. ಫಸ್ಟ್ ನಾವು ಹೋಗಿದ್ದು ವೆಸ್ಟ್ ಸೈಡ್ಗೆ, ಬಿಕಾಸ್ ನಮ್ಮ ಜಾಣಗೆ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ. ಕಲೆಕ್ಷನ್ ವೈಸ್ ತುಂಬಾ ಆ್ಯಾವ್ರೇಜ್ ಆಗಿತ್ತು ದಿಸ್ ಟೈಮ್, ನಮಗಾಗಲಿ ಅಥವಾ ನಮ್ಮ ಜಾಣಗಾಗಲಿ. ಬಟ್ ಹೋಗಿದ್ವಲ್ಲ ಅಂತ ನಮ್ಮ ಜಾಣಗೆ ಒಂದು ಬಟ್ಟೆನ ಪರ್ಚೇಸ್ ಮಾಡ್ಕೊಂಬಂದ್ವಿ. ಆ್ಯಕ್ಚುಲಿ ನಾನು ಎಷ್ಟೇ ಹೇಳಿದ್ರು ಅವಳು ಕೇಳಲೇ ಇಲ್ಲ. ದಿಸ್ ಟೈಮ್ ನಮ್ಮ ಜಾಣಗೆ ಸೆಲೆಕ್ಷನ್ ಆ್ಯಂಡ್ ಆಲ್ಸೋ ಪೇಯ್ಡ್ ಬೈ ಪೃಥ್ವಿ ಅಕ್ಕ. ವೆಸ್ಟ್ ಸೈಡಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನಾವು ಹೋಗಿದ್ದು ಲೂಲು ಮಾಲ್ಗೆ. ಬಿಕಾಸ್ ಲಾಸ್ಟ್ ಟೈಮ್ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಓರಿಯನ್ ಮಾಲ್ಗೆ ಜಾಣನ ಪ್ಲೇ ಏರಿಯಾಗೆ ಗೇಮ್ಸ್ ಆಡೋಕ್ಕೆ ಅಂತ ಕರ್ಕೊಂಡು ಹೋಗಿದ್ವಿ. ಬಟ್ ಪಾಪು ಇನ್ನೂ ಚಿಕ್ಕವನಾಗಿರೋದ್ರಿಂದ ಜಾಸ್ತಿ ಗೇಮ್ಸ್ ಆಡಿರಲಿಲ್ಲ. ಅಲ್ಲಿ ಪರ್ಚೇಸ್ ಮಾಡಿದ ಕಾರ್ಡಲ್ಲಿ ಇನ್ನೂ ಅಮೌಂಟ್ ಬ್ಯಾಲೆನ್ಸ್ ಇತ್ತು. ದಟ್ಸ್ ದ ರೀಸನ್ ನನ್ನ ಪ್ರೀತಿಯ ಮಗಳು ರಿದ್ವಿ ಬಂದಿರೋದ್ರಿಂದ ಅವಳನ್ನು ಗೇಮ್ಸ್ ಆಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ಈ ಥರ ಎಲ್ಲ ಔಟಿಂಗ್ ಹೋದಾಗ ನಮ್ಮ ಅಕ್ಕ ಭಾವನೆ ಜಾಸ್ತಿ ಜಾಣನ ಟೇಕ್ ಕೇರ್ ಮಾಡ್ತಾರೆ. ನಾನಂತೂ ಫುಲ್ ಫ್ರೀಯಾಗಿರ್ತೀನಿ. ಎಲ್ರಿಗೂ ಹೊಟ್ಟೆ ಹಸಿತಾ ಇತ್ತು ಅಂತ ಮೆಕ್ಡೊನಾಲ್ಡ್ಸ್ ಆ್ಯಂಡ್ ಆಲ್ಸೋ ಮೋಮೋಸ್ ತೊಗೊಳ್ತಾ ಇದ್ದೀವಿ. ನಾವೆಲ್ಲರೂ ಗೇಮ್ಸ್ ಆಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಮಕ್ಕಳ ಜೊತೆಗೆ. ದಟ್ಸ್ ದ ರೀಸನ್ ಎಗೈನ್ ರೀಚಾರ್ಜ್ ಮಾಡಿಸ್ಕೊಳ್ಳೋಕ್ಕೆ ಅಂತ ನನ್ನ ಹಸ್ಬೆಂಡು ಮತ್ತು ನಮ್ಮ ಭಾವ ಹೋಗಿದ್ದಾರೆ ಟಿಕೆಟ್ ಕೌಂಟರ್ಗೆ. ಇವಾಗ ಸಮ್ಮರ್ ಹಾಲಿಡೇಸ್ ಈಸ್ ಗೋಯಿಂಗ್ ಆನ್. ದಟ್ಸ್ ದ ರೀಸನ್ ತುಂಬ ಜನ ಇದ್ದರು ಪ್ಲೇ ಏರಿಯಾದಲ್ಲಿ. ಬಟ್ ಮಾಲಲ್ಲಿ ಅಷ್ಟು ಜನ ಇರಲಿಲ್ಲ. ನನ್ನ ಮಗಳು ಇಷ್ಟು ಚಿಕ್ಕ ವಯಸ್ಸಿಗೆ ಒಬ್ಬಳೇ ಆರಾಮಾಗಿ ಕಾನ್ಫಿಡೆನ್ಸಾಗೆ ನಾನು ಆಡ್ತೀನಿ ಅಂತ ಗೇಮ್ ಮಾಡ್ತಾ ಇದ್ದಾಳೆ. ಅದನ್ನೇ ನಾವು ಶಾಕಿಂಗಲ್ಲಿ ನೋಡ್ತಾ ಇದ್ದೀವಿ. ಜಾಣ ಈಸ್ ಕ್ರೈಯಿಂಗ್ ಇಯರ್. ದಟ್ಸ್ ದ ರೀಸನ್ ನಾನು ಅವನ್ನ ನಗ್ಸೋಣ ಅಂತ ಅವನ ಜೊತೆ ಮಾತಾಡ್ತಾ ಇದ್ದೀನಿ.
ನನ್ನ ಸಿಸ್ಟರಿಂದ ನಾನು ಎಷ್ಟೇ ಹೇಳಿದ್ರೂ ಕೇಳಲಿಲ್ಲ. ಫೋರ್ಸ್ಫುಲಿ ನನ್ನನ್ನು ಗೇಮ್ ಮಾಡೋಕ್ಕೆ ಕರ್ಕೊಂಡು ಹೋದರು. ಸೊ ಈ ಒಂದು ಗೇಮಲ್ಲಿ ನಾನು ಮತ್ತು ನನ್ನ ಸಿಸ್ಟರಿಂದಲೂ ಕೂಡ ಆಡ್ತಾಯಿದ್ದೀವಿ. Thumbs up. ಈ ಗೇಮ್ನ ನಾನು, ನನ್ನ ಹಸ್ಬೆಂಡ್ ಆ್ಯಂಡ್ ಆಲ್ಸೋ ಸಿಸ್ಟರಿಂದ ಆಡೋದ್ವಿ. ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಈ ಗೇಮಲ್ಲಿ ವಿತೌಟ್ ಗ್ರಿಪ್ ನಾವು ನಿಂತ್ಕೊಂಡಿರ್ಬೇಕಾಗಿರುತ್ತೆ. ನೀವು ಯಾರಾದರೂ ಲೂಲು ಮಾಲ್ಗೆ ಹೋದರೆ ಒಂದೇ ಒಂದು ಸಲ ಈ ಒಂದು ಗೇಮ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬನ್ನಿ. ಇನ್ ಬಿಟ್ವೀನ್ ಅವ್ರ ಅತ್ತೆ, ಚಿಕ್ಕಪ್ಪ ಆ್ಯಂಡ್ ಬಾವ ರಿದ್ವಿನ ಗೇಮ್ಸ್ ಆಡಿಸ್ತಾ ಇದ್ದರು. ನಾವಿಬ್ಬರು ಅಕ್ಕ ತಂಗಿಯರು ಮಿನಿಸೋ ಶಾಪಿಂಗ್ ಅಂತ ಬಂದಿದ್ದೀವಿ. ಮಿನಿಸೋ ಅಲ್ಲಿ ನಾನು ಏನೇನು ಶಾಪ್ ಮಾಡಿದ್ದೀನಿ ಅಂತ ವಾಶ್ರೂಮ್ ಮೇಕ್ ಓವರ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಆನ್ ದ ವೇ ಡಿನ್ನರ್ಗೆ ನಂದನ ಪ್ಯಾಲೇಸ್ಗೆ ಡಿನ್ನರ್ಗೆ ಅಂತ ಹೋಗಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ಜಸ್ಟ್ ಇವಾಗ ಮನೆಗೆ ರೀಚ್ ಆದ್ವಿ. ತುಂಬ ಟಯರ್ಡ್ನೆಸ್ ಆ್ಯಂಡ್ ಆಲ್ಸೋ ಹೆಡ್ಏಕ್. ಸೊ ದಟ್ಸ್ ದ ರೀಸನ್ ನಾನು ಫಸ್ಟ್ ಸ್ಟೆಪ್ ಆಯಿಲಿಂಗ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾನು ಈ ಡ್ರೆಸ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಇದು ಕಾಲರ್ ನೆಕ್ ಇದೆ ಆ್ಯಂಡ್ ಫುಲ್ ಸ್ಲೀವು, ಬೆಲ್ ಸಿಸ್ಟಮ್ ಆಫ್ ಸ್ಲೀವ್ಸ್ ಇದೆ. ಆ್ಯಂಡ್ ಈ ಡ್ರೆಸ್ನ ಪ್ರೈಸ್ ಬಂದು 2000 rupees. ಆ್ಯಂಡ್ ನಾನು ಈ ಡ್ರೆಸ್ನ ಶಾಪ್ ಮಾಡಿದ್ದು NS ತುಮಕೂರಲ್ಲಿ. ಪಕ್ಕ ವೆಸ್ಟ್ ಸೈಡಲ್ಲಿ ಜಾಣಂಗೆ ಯಾವ ಬಟ್ಟೆ ಕೊಡಿಸಿದ್ಲು ಅಂತ ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ವೆಸ್ಟ್ ಸೈಡಲ್ಲಿ ತುಂಬಾ ಕಮ್ಮಿ ಕಲೆಕ್ಷನ್ ಇತ್ತು. ಇರೋದ್ರಲ್ಲಿ ನಮಗೆ ಇಷ್ಟ ಆಗಿದ್ದು ಅಂದರೆ ಇದೊಂದು. ಸೊ ವೈಟ್ ಲೆನಿನ್ ಪ್ಯಾಂಟ್ ಇದು. ನಮ್ಮ ಜನ ಇಷ್ಟುದ್ದಾಗ ಹೋಗ್ಬಿಟ್ಟಿದ್ದಾನೆ ಇವಾಗಲೇ. ಸೊ ಈ ಪ್ಯಾಂಟಿಗೆ ಡೆನಿಮ್ ಶರ್ಟ್ ಆಲ್ರೆಡಿ ನಾನು ಮಾಲಲ್ಲಿ ಯೂಸ್ ಮಾಡಿದ್ದೀನಿ. ಬಿಕಾಸ್ ಅವ್ಳು ಕೊಡ್ಸಿದ್ದು ಇಮಿಡಿಯೇಟ್ ಜಾಣ ಗಲೀಜು ಮಾಡ್ಕೊಂಬಿಟ್ಟು ಹಾಕೊಂಡಿದ್ದ ಬಟ್ಟೆನ. ಸೊ ಇತ್ತಲ್ಲ ಅಂತ ಚೇಂಜ್ ಮಾಡಿದೆ. ಸೊ ಆಲ್ರೆಡಿ ಯೂಸ್ ಮಾಡಿದ್ದೇನೆ. ಈ ಶರ್ಟಲ್ಲಿ ನಮ್ಮ ಜಾಣ ಈಸ್ ವೆರಿ ಸ್ಟನ್ನಿಂಗ್ ಲುಕ್ಕಿಂಗ್. ಸೊ ಆ್ಯಂಡ್ ಮಿನಿಸೋ ಅಲ್ಲಿ ನಾನು ಏನೇನು ಶಾಪ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಒಂದು ಫೇಸ್ ಮಾಸ್ಕ್ ಶಾಪ್ ಮಾಡಿದ್ದೀನಿ. ಆ್ಯಂಡ್ ಇದ್ರ ಪ್ರೈಸ್ ಬಂದು 60 rupees ಅಷ್ಟೇ. ಆ್ಯಂಡ್ ಲೈಕ್ ನನಗೆ ಏನಾದರೂ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳೋಕ್ಕೆ ಲೈಕ್ ವ್ಲಾಗಿಂಗ್ ರಿಲೇಟೆಡ್ ಅಂತ ಒಂದು ಎಲ್ಲೋ ಕಿಟ್ಟಿ ಥೀಮಲ್ಲಿ ಒಂದು ಡೈರಿಯನ್ನು ಶಾಪ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಟಾಯ್ಲೆಟ್ರಿಗೆ ರಿಲೇಟೆಡ್ ಐಟಮ್ಸ್ ಕೂಡ ಶಾಪ್ ಮಾಡಿದ್ದೀನಿ. ಸೊ ಯಾರೆಲ್ಲ ಮಿನಿಸೋ ಡೀಟೇಲ್ಸ್ ಬೇಕು, ಯಾವ ರೀತಿ ಶಾಪ್ ಮಾಡಿದ್ದೀನಿ ಅಂತ ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಹಾಗೆಯೇ ನಾನು ಮತ್ತು ನಮ್ಮ ಅಕ್ಕ ಲೂಲು ಮಾಲಲ್ಲಿ ಲೂಲು ಮಾರ್ಕೆಟ್ಗೆ ಹೋಗಿದ್ವಿ. ಸೊ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ ವೈಸು. ಅದರಲ್ಲಿ ಕೆಲವೊಂದು ಗ್ಲಾಸ್ ಐಟಮ್ಸ್ನ ನಾನು ಪರ್ಚೇಸ್ ಮಾಡಿದೆ. ಎಲ್ಲಿ ಆನ್ ದ ವೇ ಕಾರಲ್ಲೇ ಅದನ್ನು ಹೊಡೆದಾಕ್ಬಿಡ್ತಾರೋ ಅನ್ನೋ ಭಯ ನನಗಿತ್ತು. ಸೊ ತುಂಬಾ ಜೋಪಾನವಾಗಿ ಸೇಫ್ಟಿಯಾಗಿ ಮಾಲಿಂದ ಮನೆಗೆ ತೊಗೊಂಬಂದಿದ್ದೀನಿ. ಸೊ ಗ್ಲಾಸ್ ಐಟಮ್ಸು. ಸೊ ಅದರಲ್ಲಿ ಫಸ್ಟ್ ಒನ್ ಬಂದು ನನ್ನ ಮೋಸ್ಟ್ ಫೇವ್ರೆಟ್ ಈ ಒಂದು ಗ್ಲಾಸ್ ಜಗ್.
ಆ್ಯಕ್ಚುಲಿ ನಾನು ಇದನ್ನು ಲೈಕ್ ಲಾಸ್ಟ್ ಟೈಮ್ ನಾನು ಹೋಟೆಲ್ ಧ್ರುವ ತರೆಗೆ ಹೋದಾಗ ಅಬ್ಸರ್ವ್ ಮಾಡಿದ್ದೆ. ಲೈಕ್ ತುಂಬ ಚೆನ್ನಾಗಿತ್ತು ಅಲ್ಲಿ. ಸೊ ಹಾಗಾಗಿ ಅವತ್ತಿಂದಲೂ ಲೈಕ್ ನಂಗೆ ಶಾಪ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಇವಾಗ ಶಾಪ್ ಮಾಡಿದ್ದೀನಿ. ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು 700 ರುಪೀಸು. ತುಂಬ ಚೆನ್ನಾಗಿದೆ. ಪ್ಲಾಸ್ಟಿಕ್ ಐಟಮ್ಸ್ನ ಜಾಸ್ತಿ ಯೂಸ್ ಮಾಡಬಾರ್ದು ಅನ್ನೋ ಕಾನ್ಸೆಪ್ಟ್ ನನಗೆ. ಸೊ ಗ್ಲಾಸ್ ಆದ್ರೂ ತುಂಬ ಈಸಿಯಾಗೆ ಒಡೆದೋದ್ರೂ ಕೂಡ ಈ ಐಟಮ್ ತುಂಬ ಜೋಪಾನ ಮಾಡೋಣ ಅಂತ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಆ್ಯಂಡ್ ಲುಕ್ಕಿಂಗ್ ವೈಸ್, ನೀವೇ ನೋಡ್ತಾ ಇರ್ಬೋದು. ಆ್ಯಂಡ್ ನನಗೆ ಲೈಕ್ ವಾಟ್ರೆಲ್ಲ ಫಿಲ್ ಮಾಡಿಬಿಟ್ಟು ಮಿಂಟ್ ಹಾಕೋಣ, ತುಂಬ ಚೆನ್ನಾಗಿ ಕಾಣುತ್ತೆ ಏನೋ ಅದು ಎಲ್ಲ ಇದೆ. ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ನಾನು ಯೂಸ್ ಮಾಡಿದಾಗ. ಆ್ಯಂಡ್ ದಿಸ್ ಒನ್. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಈ ಒಂದು ಜಾರ್. ದಿಸ್ ಈಸ್ ಆಲ್ಸೋ ಗ್ಲಾಸ್ ಆ್ಯಂಡ್ ವಿತ್ ಏರ್ ಟೈಟ್ ಕಂಟೈನರ್. ಇದು ತುಂಬ ಟೈಟಾಗಿ ಸ್ಟೋರ್ ಆಗುತ್ತೆ. ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು ಲೈಕ್ 200 ರುಪೀಸ್ ಪರ್ ಪೀಸ್ ಅನಿಸುತ್ತೆ. ಸೇಮ್ ಇದೇ ಥರ ನಾನು ಇನ್ನೊಂದು ಗ್ಲಾಸ್ ಐಟಮ್ಸ್ನ ತೊಗೊಂಡಿದ್ದೀನಿ. ತುಂಬ ಕ್ವಾಲಿಟಿಯೆಡ್ ಗ್ಲಾಸ್ ಐಟಮ್ಸ್ ಇದು. ಸೊ ಎಸ್. ಆ್ಯಂಡ್ ಆಲ್ಸೋ ನಾನು ಈ ಒಂದು ಲೈಕ್ ಪೀಲರ್ನ ತೊಗೊಂಡಿದ್ದೀನಿ. ಇದು ಸ್ಟೀಲ್ದು. ಇದ್ರದ್ದು ಪ್ರೈಸ್ ಬಂದು 200 ರುಪೀಸ್. ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಸೊ ಇಷ್ಟೆಲ್ಲ ನಾನು ಶಾಪ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಗಿವ್ ಎ ಥಮ್ಸ್ ಅಪ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್. ಸೊ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಸಿಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.